ಹಲೋ ಗೈಸ್, ವೆಲ್ಕಮ್ ಟು ಮೈ ಸಂಡೇ ವ್ಲಾಗ್. ಇವತ್ತು ನಾನು ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕಂತ ಎಲ್ಲ ಆನಿಯನ್ಸ್ನೆಲ್ಲ ಚಾಪ್ ಮಾಡ್ಕೊಂಡು ಶುರು ಮಾಡಿದೆ. ಎಷ್ಟು ಜನಕ್ಕೆ ನಾನ್ ವೆಜ್ ಅಂದರೆ ಇಷ್ಟ ಹೇಳಿ? ನನಗಂತೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸಂಡೇ ಟೈಮಲ್ಲಿ ನಾನ್ ವೆಜ್ ಇಲ್ಲ ಅಂದರೆ ಅದು ಸಂಡೇ ಥರನೇ ಫೀಲ್ ಆಗಲ್ಲ ನನಗೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಂಡು ಕಬಾಬ್ ಮಾಡೋಣ ಅಂತ ಕೂಡ ಡಿಸೈಡ್ ಮಾಡಿದೆ. ತುಂಬ ಜನ ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ ಕುಕಿಂಗ್ ವಿತೌಟ್ ಫೈರ್ ವಿಡಿಯೋನಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ನಾನು ಇನ್ಸ್ಟಾಗೆಲ್ಲ ಬಂದು ಕಮೆಂಟ್ ಮಾಡಿದ್ರಿ, ನಿಜವಾಗ್ಲೂ ನಿಮಗೆ ಕುಕ್ ಮಾಡೋದಕ್ಕೆ ಬರುತ್ತಾ ಅಥವಾ ಸುಮ್ಮನೆ 1-2 ಡಿಶ್ ಮಾಡ್ತೀರಾ ಅಂತ. ಇಲ್ಲ, ಆ್ಯಕ್ಚುಲಿ ನನಗೆ ಕುಕ್ ಮಾಡೋದು ಬರುತ್ತೆ. ಮೇಯ್ನಾಗಿ ನಾನ್ ವೆಜ್ ಕುಕ್ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಈ ಒಂದು ಬಿರಿಯಾನಿ ಮಸಾಲ ಇರುತ್ತಲ್ವ, ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡೆ. ಯಾಕಂದರೆ ನಾನು ಮುಸ್ಲಿಮ್ಸ್ ವೀಡಿಯೋಸ್ ಎಲ್ಲ ನೋಡಿ ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ಒಂದು ಮಸಾಲಾನ ಕೂಡ ಪ್ರಿಪೇರ್ ಮಾಡಿದೆ. ಅದನ್ನು ನಾನು ಆ್ಯಡ್ ಮಾಡ್ಕೊಂಡೆ. ಆ್ಯಕ್ಚುಲಿ ಹೈದ್ರಾಬಾದಿ ದಮ್ ಬಿರಿಯಾನಿಯಲ್ಲಿ ಯಾಕೆ ನನಗೆ ತುಂಬ ಇಷ್ಟ ಅಂದರೆ ಅದು ತುಂಬ ಸ್ಪೈಸಿ ಆಗಿರುತ್ತೆ. ಸೊ ನಂಗೆ ಬಿರಿಯಾನಿ ಅಂದ್ರೇ ಸ್ಪೈಸಿ ಆಗಿದ್ರೆ ತುಂಬ ಇಷ್ಟ. ಸೊ ನಿಮಗೆ ಯಾವ ರೀತಿ ಫುಡ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ. ಅಡುಗೆ ಎಲ್ಲ ಮಾಡಿದ ನಂತರ ಪ್ಲೇಟಿಗೆ ಹಾಕ್ಕೊಳೋದು ಶುರು ಮಾಡಿದೆ. ನಾನು ಏನೇನು ಪ್ರಿಪೇರ್ ಮಾಡಿದ್ದೆ ಅಂದರೆ ಮನೆಯಲ್ಲಿ ಹೈದ್ರಾಬಾದಿ ದಮ್ ಬಿರಿಯಾನಿ ಒಂದು ಪ್ರಿಪೇರ್ ಮಾಡಿದ್ದೆ, ಕಬಾಬ್ ಮಾಡಿದ್ದೆ, ಆ್ಯಂಡ್ ಸ್ವಲ್ಪ ಆನಿಯನ್ಸ್ ಆಗಿರ್ಬೋದು ಅದೆಲ್ಲ ಕಟ್ ಮಾಡ್ಕೊಂಡಿದ್ದೆ, ಚಪಾತಿ, ಚಿಕನ್ ಗ್ರೇವಿ ಆ್ಯಂಡ್ ರಾಗಿ ಮುದ್ದೆ ಮಾಡಿದ್ದೆ ನಮ್ಮ ತಾತಗೋಸ್ಕರ. ದಟ್ಸ್ ಇಟ್ ಫಾರ್ ಟುಡೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್.